ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನಿರೀಕ್ಷೆಯಂತೆಯೇ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ಮುಂದಿನ ತಿಂಗಳಿನಿಂದಲೇ ಗ್ರಾಹಕರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಜನತೆಗೆ ಬೆಲೆ ಏರಿಕೆ ಪ್ರಹಾರ. ಏಪ್ರಿಲ್ 1ರಿಂದ ಹೆಚ್ಚಾಗಲಿದೆ ವಿದ್ಯುತ್ ದರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಒಂದರ ಬಳಿಕ ಮತ್ತೊಂದರ ಬೆಲೆ ಏರಿಕೆಯಾಗುತ್ತಲೇ ಇದೆ. ಇದೀಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಕರೆಂಟ್ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ ನೀಡಿದ್ದು ಏಪ್ರಿಲ್ 1ರಿಂದ ರಾಜ್ಯಾದ್ಯಂತ ಹೊಸ ದರ ಜಾರಿಗೆ ಬರುತ್ತಿದೆ. 2025-26ನೇ ಸಾಲಿನಲ್ಲಿ 36 ಪೈಸೆ, 2026-27ನೇ ಸಾಲಿಗೆ 35 ಪೈಸೆ ಮತ್ತು 2027-28ಕ್ಕೆ 34 ಪೈಸೆ ಏರಿಕೆ ಮಾಡಲು ತೀರ್ಮಾನಿಸಿದೆ. ದರ ಹೆಚ್ಚಳದಿಂದ ಈ 3 ವರ್ಷದಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡಲು ಮುಂದಾಗಿದೆ. ಎಸ್ಕಾಂ ನೌಕರರ ನಿವೃತ್ತಿ ಪಿಂಚಣಿಯನ್ನು ಕೂಡ ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂತದ್ದು. ಪರ್ ಯೂನಿಟ್ಗೆ 36 ಪೈಸೆಯನ್ನು ಇವತ್ತು ನಿಗದಿ ಮಾಡಿರುವಂತದ್ದು ನೋಡಿದಾಗ ಆಶ್ಚರ್ಯ ಆಗಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರುವಂತದ್ದು ಅತ್ಯಂತ ದುರಂತದ ಸಂಗತಿ. ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕದ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ, ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಆಗಲ್ಲ. ವಿದ್ಯುತ್ ಶಕ್ತಿದು ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಹಾಲಂದು ಮಾಡ್ತಾರೆ, ಅದಾದ್ಮೇಲೆ ರೆಗ್ಯುಲರ್ ಆಲ್ಕೋಹಾಲ್ ಮಾಡ್ತಾರೆ, ಆಮೇಲೆ KSRTC, ಆಮೇಲೆ ಸ್ಟ್ಯಾಂಪು, ಹಿಂಗೆ ಬರ್ದ್ ಮಾಡ್ಕೊಳ್ಳಿ. ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂತದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಈ ಹಿಂದೆ ಕರ್ನಾಟಕ ವಿದ್ಯುತ್ ಮಂಡಳಿ ರದ್ದುಗೊಳಿಸಿ KPTCL ಮತ್ತು 5 ಎಸ್ಕಾಂಗಳನ್ನು ರಚನೆ ಮಾಡಿತ್ತು. ಆಗ ನೌಕರರ ಪಿಂಚಣಿ ಗ್ರಾಚ್ಯುಟಿಯನ್ನ ತಾವೇ ಭರಿಸೋದಾಗಿ ಸರ್ಕಾರ ಹೇಳಿತ್ತು. ಆದರೆ 2021ರಲ್ಲಿ ಅಂದಿನ ಸರ್ಕಾರ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹಣವನ್ನು ಸರ್ಕಾರದಿಂದ ಗ್ರಾಹಕರಿಗೆ ವರ್ಗಾಯಿಸುವಂತೆ ತಿಳಿಸಿತ್ತು. ಅಂದು ಕೆಇಆರ್ಸಿ ಸರ್ಕಾರದ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಈಗ ಜನರಿಂದಲೇ ವಸೂಲಿ ಮಾಡಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನಿರೀಕ್ಷೆಯಂತೆಯೇ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ಮುಂದಿನ ತಿಂಗಳಿನಿಂದಲೇ ಗ್ರಾಹಕರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಜನತೆಗೆ ಬೆಲೆ ಏರಿಕೆ ಪ್ರಹಾರ. ಏಪ್ರಿಲ್ 1ರಿಂದ ಹೆಚ್ಚಾಗಲಿದೆ ವಿದ್ಯುತ್ ದರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಒಂದರ ಬಳಿಕ ಮತ್ತೊಂದರ ಬೆಲೆ ಏರಿಕೆಯಾಗುತ್ತಲೇ ಇದೆ. ಇದೀಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಕರೆಂಟ್ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ ನೀಡಿದ್ದು ಏಪ್ರಿಲ್ 1ರಿಂದ ರಾಜ್ಯಾದ್ಯಂತ ಹೊಸ ದರ ಜಾರಿಗೆ ಬರುತ್ತಿದೆ. 2025-26ನೇ ಸಾಲಿನಲ್ಲಿ 36 ಪೈಸೆ, 2026-27ನೇ ಸಾಲಿಗೆ 35 ಪೈಸೆ ಮತ್ತು 2027-28ಕ್ಕೆ 34 ಪೈಸೆ ಏರಿಕೆ ಮಾಡಲು ತೀರ್ಮಾನಿಸಿದೆ. ದರ ಹೆಚ್ಚಳದಿಂದ ಈ 3 ವರ್ಷದಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡಲು ಮುಂದಾಗಿದೆ. ಎಸ್ಕಾಂ ನೌಕರರ ನಿವೃತ್ತಿ ಪಿಂಚಣಿಯನ್ನು ಕೂಡ ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂತದ್ದು. ಪರ್ ಯೂನಿಟ್ಗೆ 36 ಪೈಸೆಯನ್ನು ಇವತ್ತು ನಿಗದಿ ಮಾಡಿರುವಂತದ್ದು ನೋಡಿದಾಗ ಆಶ್ಚರ್ಯ ಆಗಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರುವಂತದ್ದು ಅತ್ಯಂತ ದುರಂತದ ಸಂಗತಿ. ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕದ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ, ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಆಗಲ್ಲ. ವಿದ್ಯುತ್ ಶಕ್ತಿದು ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಹಾಲಂದು ಮಾಡ್ತಾರೆ, ಅದಾದ್ಮೇಲೆ ರೆಗ್ಯುಲರ್ ಆಲ್ಕೋಹಾಲ್ ಮಾಡ್ತಾರೆ, ಆಮೇಲೆ KSRTC, ಆಮೇಲೆ ಸ್ಟ್ಯಾಂಪು, ಹಿಂಗೆ ಬರ್ದ್ ಮಾಡ್ಕೊಳ್ಳಿ. ಗಾಣದ ರೀತಿ
ಕರ್ನಾಟಕ ಜನನ ರುಬ್ಬುವಂತದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಈ ಹಿಂದೆ ಕರ್ನಾಟಕ ವಿದ್ಯುತ್ ಮಂಡಳಿ ರದ್ದುಗೊಳಿಸಿ ಕೆಪಿಟಿಸಿಎಲ್ ಮತ್ತು 5 ಎಸ್ಕಾಂಗಳನ್ನು ರಚನೆ ಮಾಡಿತ್ತು. ಆಗ ನೌಕರರ ಪಿಂಚಣಿ ಗ್ರಾಚ್ಯುಟಿಯನ್ನ ತಾವೇ ಭರಿಸುವುದಾಗಿ ಸರ್ಕಾರ ಹೇಳಿತ್ತು. ಆದರೆ 2021ರಲ್ಲಿ ಅಂದಿನ ಸರ್ಕಾರ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹಣವನ್ನು ಸರ್ಕಾರದಿಂದ ಗ್ರಾಹಕರಿಗೆ ವರ್ಗಾಯಿಸುವಂತೆ ತಿಳಿಸಿತ್ತು. ಅಂದು ಕೆಇಆರ್ಸಿ ಸರ್ಕಾರದ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಈಗ ಜನರಿಂದಲೇ ವಸೂಲಿ ಮಾಡಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನಿರೀಕ್ಷೆಯಂತೆಯೇ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ಮುಂದಿನ ತಿಂಗಳಿನಿಂದಲೇ ಗ್ರಾಹಕರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಜನತೆಗೆ ಬೆಲೆ ಏರಿಕೆ ಪ್ರಹಾರ. ಏಪ್ರಿಲ್ 1ರಿಂದ ಹೆಚ್ಚಾಗಲಿದೆ ವಿದ್ಯುತ್ ದರ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದು ಒಂದರ ಬಳಿಕ ಮತ್ತೊಂದರ ಬೆಲೆ ಏರಿಕೆಯಾಗುತ್ತಲೇ ಇದೆ. ಇದೀಗ ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಸರ್ಕಾರ ಕರೆಂಟ್ ಶಾಕ್ ಕೊಟ್ಟಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಕೆಇಆರ್ಸಿ ಆದೇಶ ನೀಡಿದ್ದು ಏಪ್ರಿಲ್ 1ರಿಂದ ರಾಜ್ಯಾದ್ಯಂತ ಹೊಸ ದರ ಜಾರಿಗೆ ಬರುತ್ತಿದೆ. 2025-26ನೇ ಸಾಲಿನಲ್ಲಿ 36 ಪೈಸೆ, 2026-27ನೇ ಸಾಲಿಗೆ 35 ಪೈಸೆ ಮತ್ತು 2027-28ಕ್ಕೆ 34 ಪೈಸೆ ಏರಿಕೆ ಮಾಡಲು ತೀರ್ಮಾನಿಸಿದೆ. ದರ ಹೆಚ್ಚಳದಿಂದ ಈ 3 ವರ್ಷದಲ್ಲಿ 8,519 ಕೋಟಿ ರೂಪಾಯಿ ವಸೂಲಿ ಮಾಡಲು ಮುಂದಾಗಿದೆ. ಎಸ್ಕಾಂ ನೌಕರರ ನಿವೃತ್ತಿ ಪಿಂಚಣಿಯನ್ನು ಕೂಡ ಗ್ರಾಹಕರ ಮೇಲೆ ಹೊರಿಸ್ತಾ ಇರುವಂತದ್ದು. ಪರ್ ಯೂನಿಟ್ಗೆ 36 ಪೈಸೆಯನ್ನು ಇವತ್ತು ನಿಗದಿ ಮಾಡಿರುವಂತದ್ದು ನೋಡಿದಾಗ ಆಶ್ಚರ್ಯ ಆಗಿದೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು ಇವೆಲ್ಲವನ್ನು ಕೂಡ ಗ್ರಾಹಕರ ಮೇಲೆ ಹೊರೆಯನ್ನು ಹೊರಿಸ್ತಾ ಇರುವಂತದ್ದು ಅತ್ಯಂತ ದುರಂತದ ಸಂಗತಿ. ದಿಸ್ 36 ಪೈಸಾ ಏನು ಇನ್ಕ್ರೀಸ್ ಇದೆ ಅದು ಎಲ್ಲ ಚಂಕಿಗಿಲ್ಲ. ಕಳೆದ ಸರ್ಕಾರಗಳಲ್ಲಿ ಕಮ್ಮಿ ಇರಬಹುದು ಇನ್ಕ್ರೀಸ್, ಆದ್ರೆ ಅದು ಎಲ್ಲ ಚಂಕಿಗಿತ್ತು. ಇಡೀ ಕರ್ನಾಟಕ ಇರತಕ್ಕಂಥ ಎಲ್ಲ ಜನಸಂಖ್ಯೆಗಿತ್ತು. ಇದು ಇಲ್ಲ, ಕೇವಲ 10% ಮಾತ್ರ ಕರ್ನಾಟಕದ ಜನಸಂಖ್ಯೆಗೆ. ಮೋಸ್ಟ್ಲಿ ಪೀಪಲ್ ಆರ್ ಯೂಸಿಂಗ್ ಮೋರ್ ದನ್ 200 ಯೂನಿಟ್ಸ್ ಅವ್ರಿಗೆ ಮಾತ್ರ ಬರತಕ್ಕಂಥದ್ದು. ಬಿಲೋ 200 ಯೂನಿಟ್ಸ್ ಇರತಕ್ಕಂಥ 90% ಆಫ್ ಕರ್ನಾಟಕ ಜನಕ್ಕೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಈ ಬಿಲ್ ಆಗಲ್ಲ. ವಿದ್ಯುತ್ ಶಕ್ತಿದು ಆಗ್ತಾ ಇದೆ. ನೆಕ್ಸ್ಟ್ ಮಂತ್ ಅಲ್ಲಿ ಹಾಲಂದು ಮಾಡ್ತಾರೆ. ಅದಾದ್ಮೇಲೆ ರೆಗ್ಯುಲರ್ ಆಲ್ಕೋಹಾಲ್ ಮಾಡ್ತಾರೆ. ಆಮೇಲೆ ಕೆಎಸ್ಆರ್ಟಿಸಿ, ಆಮೇಲೆ ಸ್ಟ್ಯಾಂಪು, ಹಿಂಗೆ ಬರ್ದ್ ಮಾಡ್ಕೊಳ್ಳಿ. ಗಾಣದ ರೀತಿ ಕರ್ನಾಟಕ ಜನನ ರುಬ್ಬುವಂತದ್ದೇ ಸಿದ್ದರಾಮಯ್ಯನವರ ಅಜೆಂಡಾ. ಈ ಹಿಂದೆ ಕರ್ನಾಟಕ ವಿದ್ಯುತ್ ಮಂಡಳಿ ರದ್ದುಗೊಳಿಸಿ ಕೆಪಿಟಿಸಿಎಲ್ ಮತ್ತು 5 ಎಸ್ಕಾಂಗಳನ್ನು ರಚನೆ ಮಾಡಿತ್ತು. ಆಗ ನೌಕರರ ಪಿಂಚಣಿ ಗ್ರಾಚ್ಯುಟಿಯನ್ನ ತಾವೇ ಭರಿಸುವುದಾಗಿ ಸರ್ಕಾರ ಹೇಳಿತ್ತು. ಆದರೆ 2021ರಲ್ಲಿ ಅಂದಿನ ಸರ್ಕಾರ ಪಿಂಚಣಿ ಮತ್ತು ಗ್ರಾಚ್ಯುಟಿ ಹಣವನ್ನು ಸರ್ಕಾರದಿಂದ ಗ್ರಾಹಕರಿಗೆ ವರ್ಗಾಯಿಸುವಂತೆ ತಿಳಿಸಿತ್ತು. ಅಂದು ಕೆಇಆರ್ಸಿ ಸರ್ಕಾರದ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು. ಈಗ ಜನರಿಂದಲೇ ವಸೂಲಿ ಮಾಡಲು ನಿರ್ಧರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಶಾಕ್ ಕೊಟ್ಟಿದೆ. ನಿರೀಕ್ಷೆಯಂತೆಯೇ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ಮುಂದಿನ ತಿಂಗಳಿನಿಂದಲೇ ಗ್ರಾಹಕರಿಗೆ ಕರೆಂಟ್ ಶಾಕ್ ಹೊಡೆಯಲಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಜನತೆಗೆ ಬೆಲೆ